ಮಂಡ್ಯದ ಕೆರಗೋಡು ಪ್ರಕರಣ ಹನುಮಧ್ವಜ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಗುಲಾಬಿ ಹೂವನ್ನ ಕೊಡೋ ಮೂಲಕವಾಗಿ ಬಂದ್ಗೆ ಸಹಕಾರವನ್ನ ಕೊಡಿ ಅಂತ ಕೋರಿದ್ದಾರೆ ಒಂದು ಅಲ್ಲಿರ್ತಕ್ಕಂತಹ ಸಂಘಟನೆಯವರು. ಮಂಡ್ಯದ ಕೆರಗೋಡು ಹನುಮಧ್ವಜ ಪ್ರಕರಣ ನಾಳೆ ಮಂಡ್ಯ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಈ ಕರೆಯನ್ನ ಕೊಡಲಾಗಿತ್ತು. ಬಂದ್ಗೆ ಬೆಂಬಲ ಕೊಡಿ ಅಂತ ಗುಲಾಬಿ ಹೂವನ್ನ ಕೊಟ್ಟು ಮನವಿಯನ್ನ ಮಾಡಿದ್ದಾರೆ ಹಿಂದೂ ಸಂಘಟನೆಯವರು. ನಾಳಿನ ಬಂದ್ಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ನವರ ಬೆಂಬಲ. ಇದು ರಾಜಕೀಯ ಒಂದು ಬಂದ್ ಆಗಬಾರ್ದು ಮತ್ತು ಇದೊಂದು ರಾಜಕೀಯ ವೇದಿಕೆ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಬಂದಿತ್ತು. ಹಾಗಾಗಿ ನಾವು ಹಿಂದೂ ಸಂಘಟನೆಯವರೇ ಅದನ್ನ ನೇತೃತ್ವ ವಹಿಸ್ತೀವಿ, ಇಡೀ ಮಂಡ್ಯ ಅದಕ್ಕೆ ಸಹಕಾರವನ್ನ ಕೊಡುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂತಹ ಬಂದ್ನಿಂದ ದೂರ ಉಳಿದಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು. ಬೈಕ್ ರ್ಯಾಲಿಯಲ್ಲಿ ಮಾತ್ರ ಭಾಗಿಯಾಗುವುದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನಾಳಿನ ಮಂಡ್ಯ ಬಂದ್ ಯಾವ ರೀತಿ ಇರುತ್ತೆ? ಸಾಮಾನ್ಯವಾಗಿ ರಾಜಕೀಯ ನಾಯಕರುಗಳು ಅದರಲ್ಲಿ ಭಾಗಿಯಾದಾಗ ಎಫೆಕ್ಟ್ ಸ್ವಲ್ಪ ಜೋರಾಗೇ ಇರುತ್ತೆ. ಬಟ್ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಉಪಸ್ಥಿತರಿರಲ್ಲ ಅನ್ನೋದಕ್ಕೆ ಕಾರಣ ಏನು? ದಿವ್ಯಾ, ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಬಂದ್ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲ್ಲಾ ಧರ್ಮ ಭೇದವನ್ನು ಮರೆತು ಏನು ಬೆಂಬಲವನ್ನು ಕೊಡ್ತಾ ಇದ್ರು. ಆದ್ರೆ ಇದೀಗ ಕೆರಗೋಡು ಧ್ವಜ ವಿವಾದ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಯವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಅಂಗಡಿ ಮಾಲೀಕರನ್ನು ಕೂಡ ಕೇಳ್ಕೊಂಡಿದ್ದಾರೆ. ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಅಂಗಡಿಗೆ ಹೋಗಿ ಗುಲಾಬಿ ಹೂವನ್ನು ನೀಡಿ ನಾಳಿಂದ ಬಂದ್ಗೆ ಬೆಂಬಲ ನೀಡಿ ಅಂತೇಳಿ ಕೇಳ್ಕೊಂಡಿರುವಂತದ್ದು. ಒಂದಷ್ಟು ಜನರು ಒಪ್ಪಿಗೆ ಸೂಚಿಸಿದ್ದಾರೆ. ಆದ್ರೆ ಇನ್ನು ಅಧಿಕೃತವಾಗಿ ವರ್ತಕರ ಸಂಘ ಆಗ್ಬೋದು ಮತ್ತೆ ಆಟೋ ಮಾಲೀಕರ ಸಂಘ ಈ ರೀತಿಯ ಸಂಘಟನೆಗಳು ಯಾವುದು ಕೂಡ ಅಧಿಕೃತ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಇನ್ನು ಈ ಒಂದು ಇಶ್ಯೂದಲ್ಲಿ ಜೊತೆಗಿದ್ದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ನ ಮೈತ್ರಿ ಪಕ್ಷಗಳು ಈ ಒಂದು ಬಂದ್ ನಲ್ಲಿ ಏನು ಇಂಟರ್ಫೈ ಆಗ್ತಾ ಇಲ್ಲ, ನಮ್ಮ ಬೆಂಬಲ ಇದಕ್ಕೆ ಇಲ್ಲ ಅಂತೇಳಿ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಆದ್ರೆ ಕೆರಗೋಡಿನಿಂದ ಮಂಡ್ಯದವರೆಗೆ ನಡೆಯುವಂತಹ ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ಪಾಲ್ಗೊಳ್ಳುತ್ತೆ. ಅದನ್ನ ಹೊರತುಪಡಿಸಿದಂತೆ ಬಂದ್ನ ಇನ್ನಿತರ ಪ್ರತಿಭಟನೆ ಆಗ್ಬೋದು ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚುವಂತ ಕೆಲಸಗಳು ಈ ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಭಾಗಿಯಾಗಲ್ಲ. ಯಾಕಂದ್ರೆ ಸ್ಪಷ್ಟವಾಗಿ ಹೇಳಿದೆ, ಜನರಿಗೆ ತೊಂದರೆ ಆಗುವಂತಹ ಬಂದ್ಗಳಿಗೆ ನಾವು ಬೆಂಬಲ ಸೂಚಿಸಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಹೇಳಿರುವಂತದ್ದು. ಅದನ್ನ ಹೊರತುಪಡಿಸಿದಾಗೆ ವರ್ತಕರು ಯಾರು ಕೂಡ ಸದ್ಯದ ಮಟ್ಟಿಗೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಆದ್ರೆ ಬಂದ ತೀವ್ರತೆ ಹೇಗಿರುತ್ತೆ ಅದನ್ನ ಅರ್ಥಕೊಂಡು ಒಂದಷ್ಟು ಜನ ಅಂಗಡಿ ಬಾಗಿಲುಗಳನ್ನ ಹಾಕ್ತಿವಿ ಅಂತ ಹೇಳಿದ್ದಾರೆ. ಆದ್ರೆ ಸಂಜೆಯ ನಂತರ ಒಂದಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಇದೆ. ಆದ್ರೆ ಬಂದ್ನ ಇದು ಸ್ವರೂಪ ಹೇಗೆ ಆಗುತ್ತೆ, ಏನೆಲ್ಲ ಚಿತ್ರಣ ಇರುತ್ತೆ ಅನ್ನೋದನ್ನ ನಾಳೆ ಬೆಳಗ್ಗೆನೆ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.